ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಪ್ರಕಟ, ಶಾಸಕ ಸ್ಥಾನದಿಂದ ಅನರ್ಹ. ಇದರ ಸುತ್ತ ಅನೇಕ ನಾಯಕರ ಪ್ರತಿಕ್ರಿಯೆಗಳು, ಉತ್ತರ ಸಿಗದೆ ಉಳಿದಂತ ಕೆಲವು ಪ್ರಶ್ನೆಗಳು. ಇದು ಈ ವಾರದ ರಾಜ್ಯದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಪಹಲ್ಗಾಮ್ನಲ್ಲಿ ಅಮಾಯಕ 22 ಮಂದಿ ಪ್ರವಾಸಿಗರನ್ನ ಭಯೋತ್ಪಾದಕರು ಬಲಿ ತೆಗೆದುಕೊಂಡ ಘಟನೆಗೆ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಉತ್ತರ ಕೊಟ್ಟಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಅದು 2008 ಕುಮಾರಸ್ವಾಮಿ ಅವರ ವಚನ ಭ್ರಷ್ಟತೆಯಿಂದ ಅನುಕಂಪದ ಮೇಲೆ ಜನರೆದುರು ಹೋದಂತ ಯಡಿಯೂರಪ್ಪ ಅವರಿಗೆ ಕರ್ನಾಟಕದ ಜನ ಆಶೀರ್ವಾದ ಕೊಟ್ಟಿದ್ರು. ಆದರೆ ಸರ್ಕಾರ ರಚನೆಗೆ ಕೆಲವೇ ಸ್ಥಾನಗಳು ಕಡಿಮೆ ಇತ್ತು. ಈ ಸಂದರ್ಭದಲ್ಲಿ ಮುಂಚೂಣಿಗೆ ಬಂದಂತ ಹೆಸರು ಗಾಲಿ ಜನಾರ್ದನ್ ರೆಡ್ಡಿ ಅವರದ್ದು. ರಾಜ್ಯದಲ್ಲಿ ಆಪರೇಷನ್ ಕಮಲಕ್ಕೆ ಚಾಲ್ತಿ ಕೊಟ್ಟಲ್ಲಿಂದ ಹಣದ ಹೊಳೆ ನಂತರದಲ್ಲಿ ಹರಿದಿದ್ದು ಇಡೀ ರಾಜ್ಯವೇ ನೋಡಿತು. ಮತ್ತಿದಕ್ಕೆ ಕಾರಣ ಆಗಿದ್ದು ಅಕ್ರಮ ಗಣಿಗಾರಿಕೆಯ ಅಕ್ರಮ ಹಣ. ಕರ್ನಾಟಕದ ರಾಜಕೀಯ ಮತ್ತು ಗಣಿಗಾರಿಕೆ ಕ್ಷೇತ್ರದ ಪ್ರಮುಖ ವ್ಯಕ್ತಿಯಾಗಿದ್ದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಓಬಳಾಪುರಂ ಗಣಿಗಾರಿಕೆ ಕಂಪನಿ ಸಂಬಂಧಪಟ್ಟಂತ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 2025 ಮೇ 6ನೇ ತಾರೀಕು ಹೈದರಾಬಾದ್ನ ಸಿಬಿಐ ವಿಶೇಷ ನ್ಯಾಯಾಲಯದಿಂದ 7 ವರ್ಷಗಳ ಕಠಿಣ ಶಿಕ್ಷೆಗೆ ಒಳಗಾಗಿದ್ದಾರೆ. ಈ ತೀರ್ಪು 15 ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಕಾನೂನು ಹೋರಾಟಕ್ಕೆ ಒಂದು ಮಹತ್ವದ ತಿರುವನ್ನು ಕೊಟ್ಟಿದೆ. ರೆಡ್ಡಿ ಜೊತೆಗೆ ಒಎಂಸಿಯ ವ್ಯವಸ್ಥಾಪಕ ನಿರ್ದೇಶಕ ಬಿವಿ ಶ್ರೀನಿವಾಸ್ ರೆಡ್ಡಿ, ಮಾಜಿ ಗಣಿ ಇಲಾಖೆಯ ನಿರ್ದೇಶಕ ವಿಡಿ ರಾಜ್ಗೋಪಾಲ್ ಮತ್ತು ರೆಡ್ಡಿಯ ವೈಯಕ್ತಿಕ ಸಹಾಯಕ ಮೆಹಫೂಜ್ ಅಲಿ ಖಾನ್ ಕೂಡ ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈ ಪ್ರಕರಣದಲ್ಲಿ ಒಎಂಸಿಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದ್ದು, ಪ್ರತಿ ಆರೋಪಿಗೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಆದರೆ ಮಾಜಿ ಗಣಿ ಸಚಿವೆ ಸಬಿತಾ ಇಂದ್ರಾ ರೆಡ್ಡಿ ಮತ್ತು IAS ಅಧಿಕಾರಿ ಬಿ ಕೃಪಾನಂದಂ ಅವರನ್ನ ಸಾಕ್ಷ್ಯಾಧಾರದ ಕೊರತೆಯಿಂದ ಖುಲಾಸೆಗೊಳಿಸಲಾಗಿದೆ. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದರೆ 2009ರಲ್ಲಿ ಕೇಂದ್ರೀಯ ತನಿಖಾ ದಳ ಅಂತಂದರೆ CBI ಈ ಪ್ರಕರಣದ ತನಿಖೆಯನ್ನು ಆರಂಭ ಮಾಡಿತು. ಒಎಂಸಿ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಓಬಳಾಪುರಂನಲ್ಲಿ ಕಬ್ಬಿಣದ ಅದಿರಿನ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿತ್ತು ಅಂತ ಆರೋಪ ಮಾಡಲಾಗಿತ್ತು. ಈ ಕಾರ್ಯಾಚರಣೆಯಿಂದ ಸರ್ಕಾರಕ್ಕೆ ಸುಮಾರು 884 ಕೋಟಿ ರೂಪಾಯಿ ನಷ್ಟ ಆಯಿತು ಅಂತ CBI ತನ್ನ ಆರೋಪ ಪಟ್ಟಿಯಲ್ಲಿ ತಿಳಿಸಿತು. ಗಣಿಗಾರಿಕೆ ಗುತ್ತಿಗೆಯ ಗಡಿಗಳನ್ನು ತಿರುಚಿ ಕರ್ನಾಟಕದ ಸಂರಕ್ಷಿತ ಕಾಡು ಪ್ರದೇಶದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು. 2007ರಿಂದ 2009ರವರೆಗೆ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿವಂಗತ YS ರಾಜಶೇಖರ್ ರೆಡ್ಡಿಯವರ ಆಡಳಿತದ ಅವಧಿಯಲ್ಲಿ ಒಎಂಸಿಗೆ ಅಕ್ರಮವಾಗಿ ಗುತ್ತಿಗೆಗಳನ್ನು ನೀಡಲಾಗಿತ್ತು ಅಂತ CBI ತನಿಖೆಯಿಂದ ಬಹಿರಂಗ ಆಯಿತು. CBI 2011ರಲ್ಲಿ ತನ್ನ ಮೊದಲ ಆರೋಪ ಪಟ್ಟಿಯನ್ನು ಸಲ್ಲಿಸಿತು ಮತ್ತು ನಂತರ 3 ಪೂರಕ ಆರೋಪ ಪಟ್ಟಿಗಳನ್ನು ಕೂಡ ದಾಖಲಿಸಿತು. ಒಟ್ಟು 219 ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು 3400ಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಯಿತು. ಈ ಪ್ರಕರಣದಲ್ಲಿ ಭಾರತೀಯ ದಂಡ ಸಂಹಿತೆ ಅಂದರೆ IPC ಸೆಕ್ಷನ್ 120B ಅಂತಂದರೆ ಕ್ರಿಮಿನಲ್ ಒಡಂಬಡಿಕೆ, 420 ಅಂದರೆ ವಂಚನೆ, 409 ಅಂತಂದರೆ ವಿಶ್ವಾಸದ್ರೋಹ, 468 ಮತ್ತು 471 ಅಂದರೆ ಸುಳ್ಳು ದಾಖಲೆ ಹಾಗೂ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಗಳನ್ನು ರೂಪಿಸಲಾಗಿತ್ತು. ಈಗ ಗಾಲಿ ಜನಾರ್ದನ್ ರೆಡ್ಡಿಗೆ 7 ವರ್ಷಗಳ ಜೈಲು ಶಿಕ್ಷೆ ಪ್ರಕಟ ಆಗಿದ್ದು, ಇದು ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ರಾಜಕೀಯ ಹಾಗೆಯೇ ಗಣಿಗಾರಿಕೆ ಕ್ಷೇತ್ರದಲ್ಲಿ ಗಮನಾರ್ಹ ಪರಿಣಾಮವನ್ನು ಬೀರಿದೆ. ಒಮ್ಮೆ ಬಿಜೆಪಿಯ ಪ್ರಮುಖ ನಾಯಕರಾಗಿದ್ದಂಥ ಜನಾರ್ದನ್ ರೆಡ್ಡಿ 2008ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಮೊದಲ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದರೆ ಅಕ್ರಮ ಗಣಿಗಾರಿಕೆ ಆರೋಪಗಳಿಂದಾಗಿ 2011ರಲ್ಲಿ ಬಿಜೆಪಿಯಿಂದ ಅವರು ದೂರ ಆದರು. ನಂತರ ಜೈಲುವಾಸವನ್ನು ಅನುಭವಿಸಿದ್ರು. ಚಂಚಲಗೂಡ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಲಂಚ ಕೊಡೋಕೆ ಪ್ರಯತ್ನಿಸಿದ್ದ ಬಗ್ಗೆ ಕೂಡ ವರದಿಯಾಗಿತ್ತು. ನಂತರ ಅವರಿಗೆ ಷರತ್ತಿನೊಂದಿಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿತ್ತು. ಜನಾರ್ದನ್ ರೆಡ್ಡಿಯವರು ತೀರಾ ಇತ್ತೀಚಿನವರೆಗೂ ಬಳ್ಳಾರಿಗೆ ಕಾಲಿಡುವಂತಿರಲಿಲ್ಲ. 2023ರಲ್ಲಿ ಅವರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂದರೆ KRPP ಸ್ಥಾಪಿಸಿ 2024ರ ಲೋಕಸಭೆ ಚುನಾವಣೆಯ ಮೊದಲು ಮತ್ತೆ ಬಿಜೆಪಿಯನ್ನು ಸೇರ್ಕೊಂಡ್ರು. ಈಗ ಈ ತೀರ್ಪಿನಿಂದ ರೆಡ್ಡಿಯ ರಾಜಕೀಯ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಜನಾರ್ದನ್ ರೆಡ್ಡಿ ರಾಜಕೀಯ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ವಿಶೇಷವಾಗಿ ಶಿಕ್ಷೆ 3 ವರ್ಷಗಳಿಗಿಂತ ಹೆಚ್ಚಿರೋದ್ರಿಂದ ಅವರ ಶಾಸಕ ಸ್ಥಾನ ಈಗ ಅನರ್ಹ ಆಗಿದೆ. ವಿಧಾನಸಭೆಯ ಸಚಿವಾಲಯ ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ. ಜನಾರ್ದನ್ ರೆಡ್ಡಿಯ ವಕೀಲರು ಈ ತೀರ್ಪಿನ ವಿರುದ್ಧ ತೆಲಂಗಾಣ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಇನ್ನು ನಾವು ಕಾನೂನು ದೃಷ್ಟಿಯಿಂದ ಈ ತೀರ್ಪನ್ನು ನೋಡೋದಾದರೆ ಇದು ಭ್ರಷ್ಟಾಚಾರ ಮತ್ತು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ನ್ಯಾಯಾಲಯದ ಕಠಿಣ ನಿಲುವನ್ನು ತೋರಿಸುತ್ತೆ. ಆದರೂ ಕೂಡ ಇಡೀ ರಾಜ್ಯವನ್ನೇ ಲೂಟಿ ಹೊಡೆದು ಪರಿಸರವನ್ನು ನಾಶಪಡಿಸಿದವರಿಗೆ ಕೇವಲ 7 ವರ್ಷ ಜೈಲು ಶಿಕ್ಷೆ ಸಾಕಾ ಅನ್ನೋ ಪ್ರಶ್ನೆಗೂ ಕೂಡ ಈ ತೀರ್ಪು ಕಾರಣ ಆಗಿದೆ. ಕಾಂಗ್ರೆಸ್ ಈ ತೀರ್ಪನ್ನು ಭ್ರಷ್ಟಾಚಾರದ ವಿರುದ್ಧದ ಗೆಲುವು ಅಂತ ಕರೆದಿದೆ. ಕಾಂಗ್ರೆಸ್ನ VS ಉಗ್ರಪ್ಪನವರು ಈ ತೀರ್ಪು ಭ್ರಷ್ಟ ರಾಜಕಾರಣಿಗಳಿಗೆ ಎಚ್ಚರಿಕೆಯ ಸಂದೇಶ ಆಗಿದೆ ಅಂತ ಹೇಳಿದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿಯ ಶಿಕ್ಷೆಯನ್ನು ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸ್ವಾಗತ ಮಾಡಿದರೂ ಕೂಡ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ತಪ್ಪಿತಸ್ಥರನ್ನು ನ್ಯಾಯದ ಕಟಕಟೆಗೆ ತರಬೇಕು ಅನ್ನೋ ಕಳವಳ ವ್ಯಕ್ತಪಡಿಸಿದ್ದಾರೆ.
ಬಳ್ಳಾರಿಯ ಗಣಿಗಾರಿಕೆ ಉದ್ಯಮಿಯಾಗಿರುವ ಮತ್ತು ಸಾರ್ವಜನಿಕ ದೂರುದಾರರಾಗಿರುವ ಟಪಾಲ್ ಗಣೇಶ್ ಅವರು ರೆಡ್ಡಿಯ OMC ಕೇವಲ ಒಂದು ಗಣಿಯಲ್ಲಿ ಅಕ್ರಮವಾಗಿ ಕಾರ್ಯನಿರ್ವಹಿಸಿತ್ತು. ಆದರೆ ಇತರ ಹಲವು ಗಣಿಗಳಲ್ಲಿ ಸಂಬಂಧಿತ ತಪ್ಪಿತಸ್ಥರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ SR ಹಿರೇಮಠ ಅವರು ಈ ತೀರ್ಪು ಗಣಿಗಾರಿಕೆ ಮಾಫಿಯಾಗೆ ಒಂದು ದೊಡ್ಡ ಹೊಡೆತ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಖುಲಾಸೆಗೊಂಡ ಕೆಲವು ಪ್ರಮುಖ ಆರೋಪಿಗಳಾದ ಸಬಿತಾ ಇಂದ್ರಾ ರೆಡ್ಡಿ ಮತ್ತು ಬ್ರಿ ಕೃಪಾನಂದಂ ಅವರಿಗೆ ಶಿಕ್ಷೆ ಆಗದೇ ಇರುವುದು ಕೆಲವರಲ್ಲಿ ಅತೃಪ್ತಿಯನ್ನು ಉಂಟುಮಾಡಿದೆ. ಸಾಕ್ಷ್ಯಾಧಾರದ ಕೊರತೆಯಿಂದ ಈ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ ಅನ್ನೋದು ಕಾನೂನು ವ್ಯವಸ್ಥೆಯ ಮಿತಿಗಳನ್ನು ಎತ್ತಿ ತೋರಿಸುತ್ತೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಆಂಧ್ರಪ್ರದೇಶದ ಕಾರ್ಯದರ್ಶಿ ಕೆ ರಾಮಕೃಷ್ಣ ಅವರು ರೆಡ್ಡಿಯ ಆಸ್ತಿಗಳನ್ನು ಮುಟ್ಗೋಲು ಹಾಕೊಂಡು ದುರ್ಬಳಕೆಯಾದ ಸಂಪತ್ತನ್ನು ವಾಪಸ್ ಪಡಿಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದರ ಜೊತೆಗೆ ಗಣಿಗಾರಿಕೆ ಕ್ಷೇತ್ರದಲ್ಲಿ ಸಂಪನ್ಮೂಲ ದುರ್ಬಳಕೆ ಮಾಡಿಕೊಂಡಿರುವ ಇತರ ಎಲ್ಲ ಆರೋಪಿಗಳ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜನರ ಒತ್ತಾಯ ಇದೆ. ಅಕ್ರಮ ಗಣಿಗಾರಿಕೆಯಿಂದಾಗಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಸಂರಕ್ಷಿತ ಕಾಡು ಪ್ರದೇಶಗಳಿಗೆ ಗಂಭೀರ ಹಾನಿಯಾಗಿದೆ. ಬಳ್ಳಾರಿ ಮತ್ತು ಅನಂತಪುರದಂತಹ ಪ್ರದೇಶಗಳಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕಾನೂನುಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ. ಈ ತೀರ್ಪು ಗಣಿಗಾರಿಕೆ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ಒತ್ತಿ ಹೇಳಿದ್ರೂ ಕೂಡ ಸ್ಥಳೀಯ ಜನತೆ ಪರಿಸರ ಸಂರಕ್ಷಣೆಗಾಗಿ ದೀರ್ಘಕಾಲೀನ ಕ್ರಮಗಳನ್ನು ಒತ್ತಾಯಿಸುತ್ತಿದ್ದಾರೆ. ಗಣಿಗಾರಿಕೆಯಿಂದ ಆಗಿರುವ ನಷ್ಟವನ್ನು ಸರಿದೂಗಿಸೋಕೆ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನು ರೂಪಿಸದೇ ಇರೋದು ಜನರಲ್ಲಿ ಕಳವಳವನ್ನು ಉಂಟುಮಾಡಿದೆ. ಸಾರ್ವಜನಿಕರು ಮತ್ತು ಕಾರ್ಯಕರ್ತರು ಈ ತೀರ್ಪನ್ನು ಒಂದು ಆರಂಭವಾಗಿಯೇ ಪರಿಗಣಿಸಿದ್ದಾರೆ. ಕರ್ನಾಟಕದ ಬಳ್ಳಾರಿಯಂತಹ ಗಣಿಗಾರಿಕೆ ಕೇಂದ್ರಿತ ಪ್ರದೇಶಗಳಲ್ಲಿ ಇನ್ನೂ ಹಲವಾರು ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ಬಾಕಿ ಇವೆ. ಈ ತೀರ್ಪು ಇತರ ಪ್ರಕರಣಗಳಿಗೆ ಒಂದು ಮಾದರಿಯಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ಸರ್ಕಾರ ಮತ್ತು ಕಾನೂನು ಜಾರಿ ಸಂಸ್ಥೆಗಳು ಎಲ್ಲಾ ತಪ್ಪಿತಸ್ಥರನ್ನು ಕಾನೂನಿನ ಕಟಕಟೆಗೆ ತರೋಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಜನರ ಒತ್ತಾಯ ಆಗಿದೆ. ಗಾಲಿ ಜನಾರ್ದನ್ ರೆಡ್ಡಿಯ ಶಿಕ್ಷೆ ಭ್ರಷ್ಟಾಚಾರ ಮತ್ತು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಕಾನೂನಿನ ಶಕ್ತಿಯನ್ನು ಇಲ್ಲಿ ತೋರಿಸುತ್ತೆ. ಆದರೆ ಈ ತೀರ್ಪು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತ ಆಗದೆ ಗಣಿಗಾರಿಕೆ ಕ್ಷೇತ್ರದಲ್ಲಿ ಸಂಪನ್ಮೂಲವನ್ನು ದುರ್ಬಳಕೆ ಮಾಡಿಕೊಂಡಿರುವ ಅಥವಾ ಮಾಡ್ತಿರುವ ಎಲ್ಲ ತಪ್ಪಿತಸ್ಥರನ್ನು ಒಳಗೊಳ್ಳುವಂತಾಗಬೇಕು. ಸರ್ಕಾರ ಮತ್ತು ನ್ಯಾಯಾಂಗ ಈ ಒತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಪರಿಸರ ರಕ್ಷಣೆ, ಸಂಪನ್ಮೂಲ ರಕ್ಷಣೆ ಮತ್ತು ಜನರ ವಿಶ್ವಾಸವನ್ನು ಕಾಪಾಡೋಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಇನ್ನು ಈ ವಾರದ ರಾಷ್ಟ್ರಮಟ್ಟದ ಸುದ್ದಿ ಕಡೆ ನಾವು ಗಮನ ಹರಿಸೋದಾದ್ರೆ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಹತ್ಯೆಗೆ ಒಳಗಾದ ಅಮಾಯಕ 26 ಪ್ರವಾಸಿಗರ ಕುಟುಂಬಕ್ಕೆ ನ್ಯಾಯವನ್ನು ಕೊಡೋದಕ್ಕೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಆರಂಭಿಸಿದೆ. ಉಗ್ರರ ನೆಲೆ ಮತ್ತು ತರಬೇತಿ ಕೇಂದ್ರವನ್ನು ಗುರಿಯಾಗಿಸಿ ಮೇ 7ನೇ ತಾರೀಕು ಒಟ್ಟು 9 ಕಡೆ ದಾಳಿಯನ್ನು ನಡೆಸಿದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಅನುಸಾರ ಕನಿಷ್ಠ 100 ಮಂದಿ ಉಗ್ರರು ಹತರಾಗಿದ್ದಾರೆ. ಭಾರತ ಈ ಕಾರ್ಯಾಚರಣೆಯನ್ನ ಸಂಯಮ, ಶಿಸ್ತು ಮತ್ತು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸಿದೆ. ಕಾರ್ಯಾಚರಣೆ ಅನಂತರದ ಸುದ್ದಿಗೋಷ್ಠಿ, ಅದರ ಭಾಗವಹಿಸುವಿಕೆ, ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದು, ಸರ್ವಪಕ್ಷ ಸಭೆ, ಪ್ರಧಾನಿಯ ಒಗ್ಗಟ್ಟಿನ ಕರೆ ಎಲ್ಲವೂ ಕೂಡ ಇಡೀ ದೇಶವೇ ಒಂದಾಗುವಂತೆ ಮಾಡಿದೆ. ಘಟನೆ ಗಡಿ ಭಾಗದಲ್ಲಿ ತೀವ್ರ ಉದ್ವಿಗ್ನತೆಗೆ ಕಾರಣ ಆಗಿದ್ದು, ಪೂರ್ಣ ಪ್ರಮಾಣದ ಯುದ್ಧದ ಭೀತಿ ಶುರುವಾಗಿದೆ. ಎರಡೂ ರಾಷ್ಟ್ರಗಳು ಪರಮಾಣು ಶಕ್ತಿಯನ್ನು ಹೊಂದಿರುವುದು ಮತ್ತಷ್ಟು ಆತಂಕವನ್ನು ಮೂಡಿಸಿದೆ. ಮುಂದುವರಿಯುತ್ತಿರುವ ಎರಡೂ ದೇಶಗಳ ದಾಳಿ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸ್ಥಾಪನೆಗೆ ಕರೆ ಸಿಕ್ಕಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ನಾವು ವಿವರವಾಗಿ ನೋಡೋದಾದ್ರೆ, ಆಪರೇಷನ್ ಸಿಂಧೂರ ಭಾರತದ ಸೇನೆಯಿಂದ 2025ರ ಮೇ 7ನೇ ತಾರೀಕು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POKನ 9 ಭಯೋತ್ಪಾದಕ ಶಿಬಿರಗಳ ಮೇಲೆ ನಡೆಸಿದ ನಿಖರವಾದ ಕ್ಷಿಪಣಿ ದಾಳಿ. ಈ ಕಾರ್ಯಾಚರಣೆ ಏಪ್ರಿಲ್ 22, 2025ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ ಆಗಿತ್ತು. ಇದರಲ್ಲಿ 25 ಭಾರತೀಯರು ಮತ್ತು ಓರ್ವ ನೇಪಾಳದ ನಾಗರಿಕ ಸೇರಿದಂತೆ ಒಟ್ಟು 26 ಮಂದಿ ಕೊಲ್ಲಲ್ಪಟ್ಟಿದ್ರು. ಈ ಕಾರ್ಯಾಚರಣೆ ಲಷ್ಕರ್ ಎ ತೊಯ್ಬಾ ಅಂದರೆ LAT, ಜೈಷ್ ಎ ಮೊಹಮ್ಮದ್ ಅಂದರೆ JEM ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ನಂತಹ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ನಿಖರವಾದ, ಸಂಯಮಿತ ಮತ್ತು ಯಾವುದೇ ವಿವಾದವನ್ನ ಉಲ್ಬಣಗೊಳಿಸಿದ ಕ್ರಮ ಆಗಿತ್ತು. ಭಾರತದ ರಕ್ಷಣಾ ಸಚಿವಾಲಯ ಈ ದಾಳಿಗಳು ನಿಖರವಾದ, ಸಂಯಮದ ಮತ್ತು ಯಾವುದೇ ಪಾಕಿಸ್ತಾನದ ಸೈನಿಕ ಸ್ಥಾಪನೆಗಳನ್ನು ಗುರಿಯಾಗಿಸದ ಅಂತ ಸ್ಪಷ್ಟಪಡಿಸಿತ್ತು. ಭಾರತ ಸರ್ಕಾರ ಈ ಕಾರ್ಯಾಚರಣೆಯನ್ನ ಪಹಲ್ಗಾಮ್ ದಾಳಿಯ ತೀವ್ರತೆಗೆ ಪ್ರತಿಕ್ರಿಯೆಯಾಗಿ ನೈತಿಕ ಮತ್ತು ಕ್ರಮಬದ್ಧವಾದ ಕ್ರಮ ಅಂತ ಸಮರ್ಥನೆ ಮಾಡಿಕೊಂಡಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಪಹಲ್ಗಾಮ್ ದಾಳಿನೇ ಮೊದಲ ಉಲ್ಬಣ ಆಗಿತ್ತು ಮತ್ತು ಆಪರೇಷನ್ ಸಿಂಧೂರ ಅದಕ್ಕೆ ಪ್ರತಿಕ್ರಿಯೆಯಾಗಿತ್ತು ಅಂತ ಹೇಳಿದ್ದಾರೆ. ಭಾರತ ಈ ಕಾರ್ಯಾಚರಣೆಯನ್ನ ತನ್ನ ಆತ್ಮರಕ್ಷಣೆಯ ಹಕ್ಕಿನ ಭಾಗ ಅಂತ ಪರಿಗಣಿಸಿದೆ. ಇದನ್ನು ಇಸ್ರೇಲ್ನಂತಹ ದೇಶಗಳು ಬೆಂಬಲಿಸಿವೆ. ಇದು ಭಾರತದ ಆತ್ಮರಕ್ಷಣೆಯ ಹಕ್ಕನ್ನ ಅಂತ ಒತ್ತಿ ಹೇಳಿವೆ. ಈ ಕಾರ್ಯಾಚರಣೆ ಭಾರತದ ರಾಜಕೀಯ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ. ಕಾಂಗ್ರೆಸ್, ಬಿಜೆಪಿ, AIMIM ಮತ್ತು ಇತರ ಪಕ್ಷಗಳು ಭಾರತದ ಸೇನೆಯ ಕ್ರಮವನ್ನು ಶ್ಲಾಘಿಸಿವೆ ಮತ್ತು ಸರ್ಕಾರಕ್ಕೆ ತಮ್ಮ ಪೂರ್ಣ ಬೆಂಬಲವನ್ನು ನೀಡಿದ್ದು, ಸೇನಾ ಕಾರ್ಯಾಚರಣೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮಲ್ಲಿ ವಿಭಜನೆ ಆಗಬಾರದು ಎನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ದೇಶದ ಒಳಗಿನ ಮತ್ತು ಹೊರಗಿನ ಭಯೋತ್ಪಾದಕರು ಧರ್ಮ ದ್ವೇಷ ಹರಡಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡೋಕೆ ಹೊರಟ ಷಡ್ಯಂತ್ರವನ್ನು ಸೇನೆ ಮತ್ತು ಸರ್ಕಾರ ವಿಫಲಗೊಳಿಸಿದೆ.
ಕಾರ್ಯಾಚರಣೆ ನಂತರ ಅದನ್ನು ವಿವರಿಸೋಕೆ ನಡೆಸಿದ ಪತ್ರಿಕಾಗೋಷ್ಠಿ ಪಾಕಿಸ್ತಾನ ಮತ್ತು ಭಯೋತ್ಪಾದಕರು ಮಾತ್ರವಲ್ಲ, ದೇಶದ ಒಳಗಿನ ಧರ್ಮ ದ್ವೇಷಿಗಳಿಗೂ ಸಂದೇಶವನ್ನು ರವಾನೆ ಮಾಡಿದೆ. ಹಿಂದೂಗಳನ್ನ ಕೇಳಿಕೊಂಡ ಭಯೋತ್ಪಾದಕರ ಉದ್ದೇಶ ಇಲ್ಲಿ ಕೋಮು ಉದ್ವಿಗ್ನತೆ ಸೃಷ್ಟಿ ಮಾಡುವ ಉದ್ದೇಶವನ್ನ ಹೊಂದಿತ್ತು. ಮತ್ತದನ್ನ ಇಲ್ಲಿನ ಬಲಪಂಥೀಯ ಸಂಘಟನೆಗಳು ಮತ್ತು ಮಾಧ್ಯಮಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಗೊಳಿಸೋಕೆ ಹೊರಟಿದ್ವು. ಆದರೆ ಸುದ್ದಿಗೋಷ್ಠಿಯಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ, ವ್ಯೋಮಿಕಾ ಸಿಂಗ್ ಮತ್ತು ವಿಕ್ರಮ್ ಮಿಸ್ರಿ ಉಪಸ್ಥಿತಿ ಹಲವು ಸಂದೇಶಗಳನ್ನು ಒಟ್ಟಿಗೆ ರವಾನಿಸಿತ್ತು. ನಮ್ಮೊಳಗಿನ ಬಡಿದಾಟವನ್ನು ಬಿಟ್ಟು ಹೊರಗಿನ ಶತ್ರುವಿನ ವಿರುದ್ಧದ ಕಾದಾಟದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕಾದ ಸಮಯ ಇದು ಅನ್ನೋದನ್ನ ಸೇನೆ ಇದಕ್ಕಿಂತ ಉತ್ತಮವಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ? ಇದರ ಜೊತೆ ಭಯೋತ್ಪಾದಕರು ಕೇವಲ ಪುರುಷರನ್ನೇ ಕೊಂದು ಮಹಿಳೆಯರನ್ನ ಅಬಲೆಯರು ಅನ್ನುವ ರೀತಿ ನಡೆಸಿಕೊಂಡಿದ್ದು, ಭಾರತೀಯ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವ ಸಂದೇಶವನ್ನು ಜೊತೆಗೆ ಸೇನೆ ಮತ್ತು ಸರ್ಕಾರ ರವಾನೆ ಮಾಡಿದೆ. ಸರ್ಕಾರಗಳು ಸೇನೆಗೆ ಸ್ವಾಯತ್ತತೆ ನೀಡಿ ಬೆಂಬಲಿಸಿದರೆ ಏನಾಗಬಹುದು ಅನ್ನೋದಕ್ಕೆ ಆಪರೇಷನ್ ಸಿಂಧೂರ್ ಒಂದು ಉತ್ತಮ ಉದಾಹರಣೆ. ಆಪರೇಷನ್ ಸಿಂಧೂರಕ್ಕೆ ಜಾಗತಿಕ ಸಮುದಾಯದಿಂದ ಮಿಶ್ರ ಪ್ರತಿಕ್ರಿಯೆಗಳು ಬಂದಿವೆ. ಆದರೆ ಹೆಚ್ಚಿನ ದೇಶಗಳು ಎರಡೂ ರಾಷ್ಟ್ರಗಳಿಗೆ ಸಂಯಮ ಮತ್ತು ಶಾಂತಿಯ ಕರೆ ಕೊಟ್ಟಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸಂಘರ್ಷವನ್ನು ಅವಮಾನಕರ ಅಂತ ಕರೆದು ಇದು ಶೀಘ್ರದಲ್ಲೇ ಕೊನೆಗೊಳ್ಳಲಿ ಅಂತ ಆಶಿಸಿದ್ದಾರೆ. ರಾಜ್ಯ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಎರಡೂ ರಾಷ್ಟ್ರಗಳೊಂದಿಗೆ ಸಂವಾದಕ್ಕೆ ಬದ್ಧರಾಗಿರೋದಾಗಿ ಮೊದಲು ತಿಳಿಸಿದ್ರು. ಆದರೆ ಆ ನಂತರದಲ್ಲಿ JD ವ್ಯಾನ್ಸ್ ಇದು ನಮ್ಮದಲ್ಲ ಕೆಲಸ ಅಂತ ಹೇಳಿದ್ದಾರೆ. ಇನ್ನು ಬ್ರಿಟನ್ ಸಂಸತ್ನಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ನಡೆದಿದ್ದು, ಸಂಸದೆ ಪ್ರೀತಿ ಪಟೇಲ್ ಭಾರತದೊಂದಿಗೆ ಭಯೋತ್ಪಾದನೆ ವಿರುದ್ಧ ಸಹಕಾರವನ್ನು ಬಲಪಡಿಸುವಂತೆ ಕರೆ ಕೊಟ್ಟಿದ್ದಾರೆ. ಚೀನಾ ಈ ಕಾರ್ಯಾಚರಣೆಯನ್ನ ದುರದೃಷ್ಟಕರ ಅಂತ ಕರೆದು ಎರಡೂ ದೇಶಗಳಿಗೆ ಗರಿಷ್ಠ ಸಂಯಮ ತೋರಿಸುವಂತೆ ಒತ್ತಾಯಿಸಿದೆ. UAE ಮತ್ತು ಕತಾರ್ ದೇಶಗಳು ಶಾಂತಿಯುತ ಸಂವಾದದ ಮೂಲಕ ಸಂಘರ್ಷವನ್ನು ತಗ್ಗಿಸುವಂತೆ ಕೋರಿವೆ. ಭಾರತದ ಆತ್ಮರಕ್ಷಣೆಯ ಹಕ್ಕನ್ನು ಬೆಂಬಲಿಸಿದ ಇಸ್ರೇಲ್ ಭಯೋತ್ಪಾದಕರು ಎಲ್ಲೂ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಪ್ರತಿಕ್ರಿಯಿಸಿದೆ. ಯುನೈಟೆಡ್ ನೇಷನ್ಸ್ನ ಮಹಾ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಎರಡೂ ದೇಶಗಳಿಗೆ ಗರಿಷ್ಠ ಸೈನಿಕ ಸಂಯಮ ತೋರಿಸುವಂತೆ ಕರೆ ಕೊಟ್ಟಿದ್ದಾರೆ. ಹೆಚ್ಚಿನ ದೇಶಗಳು ಈ ಸಂಘರ್ಷದ ಉಲ್ಬಣವನ್ನು ತಡೆಗಟ್ಟೋಕೆ ಒತ್ತನ್ನು ನೀಡಿವೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಪರಮಾಣು ಶಕ್ತಿಯನ್ನು ಹೊಂದಿವೆ. ಕಾರ್ಯಾಚರಣೆಯ ನಂತರದ ಬೆಳವಣಿಗೆಗಳನ್ನು ನಾವು ಗಮನಿಸೋದಾದರೆ, ಆಪರೇಷನ್ ಸಿಂಧೂರದ ನಂತರ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆ ಗಮನಾರ್ಹವಾಗಿ ಹೆಚ್ಚಿದೆ. ಪಾಕಿಸ್ತಾನ ಭಾರತದ ದಾಳಿಗಳನ್ನು ಯುದ್ಧದ ಕೃತ್ಯ ಅಂತ ಕರೆದು ಗಡಿಯಾದ್ಯಂತ ಭಾರೀ ಗುಂಡಿನ ದಾಳಿಯನ್ನು ಪ್ರಾರಂಭ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಮತ್ತು ಕುಪ್ವಾರದಲ್ಲಿ ಪಾಕಿಸ್ತಾನದ ಗುಂಡಿನ ದಾಳಿಯಿಂದ 12 ನಾಗರಿಕರು ಮತ್ತು ಓರ್ವ ಸೈನಿಕ ಸೇರಿದಂತೆ ಒಟ್ಟು 16 ಮಂದಿ ಕೊಲ್ಲಲ್ಪಟ್ಟಿದ್ದಾರೆ. ಭಾರತ ಪಾಕಿಸ್ತಾನದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯ ಯತ್ನಗಳನ್ನು ತಡೆಗಟ್ಟಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಭಾರತ ತನ್ನ ವಾಯು ನೆಲೆಗಳನ್ನು ಎಚ್ಚರಿಕೆಯ ಭಾಗವಾಗಿ 21 ಉತ್ತರ ಮತ್ತು ವಾಯುವ್ಯ ಭಾರತದ ವಿಮಾನ ನಿಲ್ದಾಣಗಳನ್ನು ಮೇ 10ರವರೆಗೆ ಮುಚ್ಚಿದೆ. ಪಾಕಿಸ್ತಾನ ತನ್ನ ವಾಯುಪಡೆಯನ್ನು ಸಕ್ರಿಯಗೊಳಿಸಿ ಭಾರತದ 5 ವಿಮಾನಗಳನ್ನು ಉರುಳಿಸಿದ್ದಾಗಿ ಹೇಳಿಕೊಂಡಿದೆ. ಆದರೆ ಭಾರತ ಇದನ್ನು ದೃಢೀಕರಿಸಿಲ್ಲ. ಇದರ ಜೊತೆಗೆ ಭಾರತ ಇಂಡಸ್ ವಾಟರ್ಸ್ ಒಪ್ಪಂದದಲ್ಲಿ ತನ್ನ ಭಾಗವಹಿಸುವಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಬೆದರಿಕೆ ಹಾಕಿದೆ. ಇನ್ನು ಭಾರತೀಯ ಮಾಧ್ಯಮಗಳು ಆಪರೇಷನ್ ಸಿಂಧೂರವನ್ನು ರಾಷ್ಟ್ರೀಯ ಗೆಲುವಾಗಿ ಚಿತ್ರಿಸಿವೆ. ಇದನ್ನ ನಿಖರವಾದ ಮತ್ತು ಯಶಸ್ವಿ ಕಾರ್ಯಾಚರಣೆಯಾಗಿ ಬಣ್ಣಿಸಿವೆ. ಆದರೆ ಕೆಲವು ಭಾರತೀಯ ಮಾಧ್ಯಮಗಳು ಸುಳ್ಳು ಸುದ್ದಿ ಪ್ರಸಾರ, ಹಳೆಯ ಮತ್ತು ತಿರುಚಿದ ಚಿತ್ರ ಮತ್ತು ವಿಡಿಯೋವನ್ನು ಪ್ರಸಾರ ಮಾಡೋದು, ಕಪೋಲ ಕಲ್ಪಿತ ಸುದ್ದಿ ಪ್ರಸಾರ ಮಾಡಿ ನಿಯಮಗಳನ್ನು ಮಾತ್ರ ಉಲ್ಲಂಘನೆ ಮಾಡಿಲ್ಲ, ಭಾರತೀಯ ಸೇನೆಗೂ ಅಗೌರವ ತೋರಿವೆ. ಕನ್ನಡದ ಮಾಧ್ಯಮಗಳಂತೂ ಉಡೀಸ್ ಮಟಾಶ್ ಅಂತ ತೀರಾ ಕೀಳು ಮಟ್ಟಕ್ಕಿಳಿದಿವೆ. ತೀರಾ ಯಾವ್ಯಾವುದೋ ವಿಡಿಯೋಗಳನ್ನು ದಾಳಿಯ ವಿಡಿಯೋ ಅಂತ ಪ್ರಸಾರ ಮಾಡ್ತಿವೆ. ಯುದ್ಧದ ಸುದ್ದಿ ಪ್ರಸಾರ ಮಾಡುವ ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನಿ ಮಾಧ್ಯಮಗಳು ಭಾರತದ ದಾಳಿಗಳನ್ನು ನಾಗರಿಕರ ಮೇಲಿನ ದಾಳಿ ಅಂತ ಚಿತ್ರಿಸಿವೆ. 31 ಜನರ ಸಾವನ್ನು ವರದಿ ಮಾಡಿವೆ. ಆದರೆ ಪಾಕಿಸ್ತಾನ ತನ್ನ ವಾಯುಪಡೆಯಿಂದ ಭಾರತೀಯ ವಿಮಾನಗಳನ್ನು ಉರುಳಿಸಿದೆ ಅನ್ನೋ ಹೇಳಿಕೆಯನ್ನ ಯಾವುದೇ ಸಾಕ್ಷ್ಯದಿಂದ ಬೆಂಬಲಿಸಿಲ್ಲ. ಇದು ಅದರ ವರದಿಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುತ್ತೆ. ಇಲ್ಲೂ ಕೂಡ ಸುಳ್ಳು ಸುದ್ದಿಗಳದ್ದೇ ಪಾರುಪತ್ಯ. ಎರಡೂ ದೇಶಗಳ ಮಾಧ್ಯಮಗಳು ತಮ್ಮ ರಾಷ್ಟ್ರೀಯ ಭಾವನೆಗಳನ್ನು ಉತ್ತೇಜಿಸೋಕೆ ಆದ್ಯತೆ ನೀಡಿವೆ. ಇದರಿಂದ ಸತ್ಯ ಮರೆಯಾಗ್ತಾ ಇದೆ. ಭಾರತೀಯ ಮಾಧ್ಯಮಗಳು ಕಾರ್ಯಾಚರಣೆಯನ್ನು ವೈಭವೀಕರಿಸಿ ಆಗಿದ್ದಕ್ಕಿಂತ 10 ಪಟ್ಟು ಹೆಚ್ಚನ್ನ ಹೇಳಿವೆ. ಪಾಕಿಸ್ತಾನಿ ಮಾಧ್ಯಮಗಳು ನಾಗರಿಕರ ಸಾವುಗಳನ್ನು ಉತ್ಪ್ರೇಕ್ಷಿತಗೊಳಿಸಿವೆ. ಈ ಎರಡೂ ವಿಧಾನಗಳು ಸಂಘರ್ಷದ ಉಲ್ಬಣವನ್ನು ತಡೆಯೋಕೆ ಸಹಾಯ ಮಾಡದೇ ಇರೋದು ದೊಡ್ಡ ದುರಂತ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷ ಉಪಖಂಡದಲ್ಲಿ ಶಾಂತಿಯ ಒತ್ತಡವನ್ನು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದೆ. ಎರಡೂ ದೇಶಗಳು ಪರಮಾಣು ಶಕ್ತಿಯನ್ನು ಹೊಂದಿರೋದ್ರಿಂದ ಯಾವುದೇ ಸಂಘರ್ಷದ ಉಲ್ಬಣ ವಿನಾಶಕಾರಿ ಪರಿಣಾಮಗಳನ್ನು ತರುತ್ತೆ. ಜಾಗತಿಕ ಸಮುದಾಯ ಸಂವಾದ ಮತ್ತು ಕೂಟನೀತಿಯ ಮೂಲಕ ಶಾಂತಿಯನ್ನು ಒತ್ತಾಯಿಸ್ತಾ ಇರೋದು ಈ ಅಪಾಯವನ್ನು ಒಪ್ಕೊಂಡಿರೋದರ ಸೂಚಕ. ಭಾರತ ತನ್ನ ಆತ್ಮರಕ್ಷಣೆಯ ಹಕ್ಕನ್ನು ಚಲಾಯಿಸುವಾಗ ದೀರ್ಘಕಾಲೀನ ಶಾಂತಿಯನ್ನು ಸಾಧಿಸೋಕೆ ರಾಜತಾಂತ್ರಿಕ ಚಾನೆಲ್ಗಳನ್ನು ಬಳಸಿಕೊಳ್ಳುವುದು ಅತ್ಯಗತ್ಯ.
ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲವನ್ನು ನಿಲ್ಲಿಸಿ ಗಡಿಯಾದ್ಯಂತ ಶಾಂತಿಯನ್ನು ಕಾಪಾಡೋಕೆ ಸಕ್ರಿಯವಾಗಿ ಕೆಲಸ ಮಾಡಬೇಕಿದೆ. ಇಂಡಸ್ ವಾಟರ್ ಒಪ್ಪಂದ ಮತ್ತು ಶಿಮ್ಲಾ ಒಪ್ಪಂದದಂತಹ ದ್ವಿಪಕ್ಷೀಯ ಒಪ್ಪಂದಗಳ ಸ್ಥಗಿತಗೊಳಿಸುವಿಕೆ, ಇದರ ಬೆದರಿಕೆ ಹಾಕೋದು ಎರಡೂ ದೇಶಗಳಿಗೆ ದೀರ್ಘಕಾಲೀನ ಹಾನಿಯನ್ನು ಉಂಟು ಮಾಡುತ್ತೆ. ಇಂತಹ ಕ್ರಮಗಳು ಆರ್ಥಿಕ ಸ್ಥಿರತೆ, ವಾಣಿಜ್ಯ ಮತ್ತು ಪ್ರಾದೇಶಿಕ ಸಹಕಾರವನ್ನು ದುರ್ಬಲಗೊಳಿಸುತ್ತೆ. ಭಾರತೀಯ ಉಪಖಂಡದ ಶಾಂತಿ ಕೇವಲ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಏಷ್ಯಾಕ್ಕೆ ಪ್ರಮುಖ ಆಗಿದೆ. ಈ ಪ್ರದೇಶ ಈಗಾಗಲೇ ಆರ್ಥಿಕ ಸವಾಲುಗಳು, ಹವಾಮಾನ ಬದಲಾವಣೆ ಮತ್ತು ಸಾಮಾಜಿಕ ಅಸಮಾನತೆಯಿಂದ ಬಳಲ್ತಾ ಇದೆ. ಈಗ ಈ ಸಂಘರ್ಷ ಏನಾದರೂ ಹೆಚ್ಚಾದರೆ ಈ ಸಮಸ್ಯೆಗಳು ಮತ್ತಷ್ಟು ತೀವ್ರಗೊಳ್ಳುತ್ತೆ. ಇದು ಜನರ ಜೀವನವನ್ನು ಕಿರಿಕಿರಿಗೊಳಿಸುತ್ತೆ. ಜಾಗತಿಕ ಸಮುದಾಯ, ವಿಶೇಷವಾಗಿ ಯುಎಸ್, ಚೀನಾ ಮತ್ತು ಯುಎನ್ ಈ ಸಂಘರ್ಷವನ್ನು ಶಾಂತಿಯುತವಾಗಿ ಪರಿಹರಿಸೋಕೆ ಮಧ್ಯಸ್ಥಿಕೆಯನ್ನು ಮುಂದುವರಿಸಬೇಕು. ಯುದ್ಧ ಅನ್ನೋದು ಯಾವುದಕ್ಕೂ ಪರಿಹಾರ ಅಲ್ಲ. ಯಾವತ್ತೂ ಯಾರಿಗೂ ಅದು ಒಳಿತನ್ನು ಉಂಟು ಮಾಡೋದಿಲ್ಲ. ಪಾಕಿಸ್ತಾನ ತಾನು ಪೋಷಣೆ ಮಾಡ್ತಿರುವಂಥ ಭಯೋತ್ಪಾದನೆಗೆ ಪೂರ್ಣ ವಿರಾಮ ಹಾಕದ ಹೊರತು ಯಾವುದಕ್ಕೂ ಪರಿಹಾರ ಇಲ್ಲವೇ ಇಲ್ಲ. ಇದು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳಾಗಿತ್ತು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.